ಇವತ್ತಿನ ಈ ಶುಭ ದಿನದಂದು ಬಿಜಾಪುರ ಶಹರದಲ್ಲಿ MMDC ವತಿಯಿಂದ ಪತ್ರಿಕಾಗೋಷ್ಠಿ ಅಂಗವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಯಾವತ್ತು ನನ್ನ ಅಣ್ಣ ತಮ್ಮಂದಿರೇ ಮತ್ತು ಹಲವಾರು ಸಂಘ ಸಂಸ್ಥೆಯ ಹಿರಿಯರೇ ಮತ್ತು ಎದುರಿಗೆ ಕೂತಂಥ ಯಾವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ನ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತು ಹೇಳುವುದೇನೆಂದರೆ, ಇದೇ ದಿನಾಂಕ ಗುರುವಾರ 16/10/25 ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ. MMDC ಮತ್ತು ಹಲವಾರು ಸಂಘ ಸಂಸ್ಥೆ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹೋದ ತಿಂಗಳ ಇದೇ ತಿಂಗಳ 6ನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ನ್ಯಾಯಾಧೀಶರಂತ ಗವಾಯಿ ಸಾಹೇಬ್ರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲವನ್ನು ಎಸೆದಿದ್ದಾರೆ. ಆ ದಿಶೆಯಲ್ಲಿ ನಾವು ಈ ಬಂಧವನ್ನು ಆಚರಣೆ ಮಾಡಲಿಕ್ಕೆ ಹೊಂಟಿದ್ದೆ. ಯಾಕಂದರೆ ಅವರೊಬ್ಬರು ಸಣ್ಣ ವಕೀಲರಲ್ಲ, ಕ್ಷಮಿಸ್ಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ಅದಾರ ಶರ್ಮಾ ಅಂತ. ನಾನು ಸೀನಿಯರ್ ಅಡ್ವೊಕೇಟೇ ಅದೇನು. ನನಗೂ 74-75 ವಯಸ್ಸದೆ. ಅವರು ಸುಮಾರು ನನ್ನ ವಯಸ್ಸದವರು ಇರ್ಬೋದು. ಕಾನೂನು ಅರ್ಥವರು ಈ ರೀತಿಯಿಂದ ಮಾಡುವುದು ಸರಿನಾ? ಮತ್ತು ಇಷ್ಟಾದರೂ ಸಹಿತ ಅವರ ಮೇಲೆ ಏನು ಕ್ರಮ ಕೈಕೊಂಡ್ರ? ಅವ್ರಿಗೇನು ಅರೆಸ್ಟ್ ಮಾಡಿದಾರ? ಯಾಕಂದ್ರೆ ಗವಾಯಿ ಸಾಹೇಬರು ಒಂದು SC ಅದಾರ ಅಂತೇಳಿ ಈ ನಮ್ಮನೆ ಅನ್ಯಾಯನಾ? ಮನೆ ತಾನೇ ಹೋದ ತಿಂಗಳ ನಮ್ಮ ಮೊಹಮ್ಮದ್ ಪೈಗಂಬರ್ ಉರ್ಸಿತ್ತು. ಆ ದಿಶೆಯಲ್ಲಿ UP, ಬಿಹಾರ್ ಮತ್ತು ಹಲವಾರು ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನಕ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಇದು ಏನು ಸಾಮಾನ್ಯ ಕೆಲಸ ಅಲ್ಲ. ಸಂವಿಧಾನ ಅಡಿಯಲ್ಲಿ ನಮ್ಮ ದೇಶದ ಚೀಫ್ ಮುಖ್ಯ ನ್ಯಾಯಾಧೀಶರು ಸಂವಿಧಾನದ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕೋ ಅಷ್ಟೇ ಅಲ್ಲ, ಅವ್ರು ಅರೆಸ್ಟ್ ಮಾಡಿ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಂತೇಳಿ ನಾನು ಕಳಕಳಿಯಿಂದ ತಮ್ಮ ಮೂಲಕ ವಿನಂತಿಸುತ್ತೇನೆ.